ಆದರೆ ನಮ್ಮ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಸೇವೆಯನ್ನು ದೀಪ ಇಡೀ ಕರ್ನಾಟಕದ ಬದುಕನ್ನೇ ಬೆಳಗಿಸ್ತಾ ಇದೆ. ಶಕ್ತಿ ಸೈನಿಕರೆಲ್ಲರ ಜೀವನದಲ್ಲಿ ಭಗವಂತ ಮತ್ತಷ್ಟು ಉಜ್ವಲತೆಯನ್ನು ತರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ನಾಲ್ಕು ಕಲಾತೀತನಾದ ಪರಮಾತ್ಮನ ಪವಿತ್ರವಾದ ಜ್ಯೋತಿಯು ತಮ್ಮೆಲ್ಲರ ಬಾಳಲ್ಲಿ ನಂದಾದೀಪವಾಗಿ ಬೆಳಗಲಿ. एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय ಮಿಲಿಟರಿ ಡ್ರೈವರ್ ನಿಗಮ ಏರಿಳಿತ ಕಚೇರಿ ತುಳಸಿರಾಮಯ್ಯ ಕಚೇರಿ ಧನ್ಯವಾದಗಳು. 90ಕ್ಕೂ ಹೆಚ್ಚು ಪ್ರತಿಶತ ಅಂಕಗಳನ್ನು ಪಡೆದಿರುವಂತಹ ನಮ್ಮ ಸಂಸ್ಥೆಯ ಉದ್ಯೋಗಿಗಳ ಮಕ್ಕಳನ್ನ ಈಗ ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೇನೆ. SSLCಯಲ್ಲಿ ಅತಿ ಹೆಚ್ಚು ಅಂಕನ ಶೇಕಡ 96.8 ಅಂಕ 95. ಒಂದು ಜೋರಾದ ಚಪ್ಪಾಳೆ ಬನ್ನಿ. 90 and above ಪಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಹೆಮ್ಮೆಯ ವಿದ್ಯಾರ್ಥಿಗಳು. SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಿರುವಂತಹ ನಮ್ಮ ವಿದ್ಯಾರ್ಥಿಗಳು, ನಮ್ಮ KPSCನ ಉದ್ಯೋಗಿಗಳ ಸೆಂಟರ್ ಒಂದು ಫೋಟೋ ನೀವು ಮತ್ತೆ ಸೇಮ್ ಅಲ್ಲೇ ಸರ್ ಚೇರ್ ಹಾಕಿದ್ರೆ ಎಲ್ಲ ಜಾಸ್ತಿ ಗ್ಯಾಪ್ ಕೊಡಿಸ್ಕೊಡಕ್ಕೆ ಅವ್ರು ಯಾರ್ಯಾರೋ ಬಂದಿದ್ರು ಸರ್ ಅದಕ್ಕೆ ಬರಲ್ಲ ಸ್ವಲ್ಪ ಸರ್ ಗುಪ್ತಾ ಸರ್ ಶೇಕಡಾ 94 ಅಂಕ. ಕುಮಾರ ನಿತೇಶ್ ಪ್ರಸಾದ್ ಶೇಕಡಾ 91.04 ಅಂಕಗಳು. ಅರೇನಾ ಎಸ್ ದೇಗಿನಾಳ್ ಶೇಕಡಾ 91 ಅಂಕಗಳು. ಕುಮಾರ ಸಂತೋಷ್ ರೆಡ್ಡಿ ಪತ್ತೇದಾರ್ ಶೇಕಡಾ 91 ಅಂಕಗಳು. ಕುಮಾರಿ ಸಮೃದ್ಧಿ ವಚೆ ಶೇಕಡಾ 91 ಅಂಕಗಳು. ಕುಮಾರಿ RCBY ಶೇಕಡಾ 93.6 ಅಂಕಗಳು. ಕುಮಾರ ಬಸವಪ್ರಭು ಶೇಕಡಾ 90.56 ಅಂಕಗಳು. ಇಲ್ಲಿಗೆ SSLC ಮಕ್ಕಳ ಹೆಸರನ್ನ ಕರೆದಾಗಿದೆ. ಒಂದು ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಎಲ್ಲ SSLC ಮುಗಿಸಿ ಫಸ್ಟ್ PUC ಹೋಗಿದ್ದಾರೆ. SSLCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು 90% and above ಪಡ್ಕೊಂಡಿರೋದಕ್ಕೆ ನೋಡಿ, ನಾಡಿನ ದೊರೆಯ ದಿವ್ಯ ಹಸ್ತದಿಂದ ಅವರಿಗೆ ಚಿನ್ನದ ಪದಕವನ್ನ ಹಾಕಿಸ್ತಾಗ್ತಾ ಇದೆ. ಅದು ಗೌರವ, ಅಪ್ಪ ಅಮ್ಮನಿಗೆ ತಂದ್ಕೊಡುವಂತಹ ಗೌರವ ನಮ್ಮದಾಗ್ತಾ ಇದೆ. ಇದರ ತರುವಾಯ ನಮ್ಮ PUC ಮಕ್ಕಳು ಸಿದ್ಧರಾಗಿರಬೇಕು. ವೇದಿಕೆಯ ಬಲಭಾಗಕ್ಕೆ ಬಂದು ನಿಂತ್ಕೊಂಡಿರಬೇಕು ಬೇಗ.